ಓದೋದ್ರಿಂದ ಜ್ಞಾನ ಸಿಗುವುದಿಲ್ಲ, ನಾವು ಓದೋದ್ರಿಂದ. ಓದೋದ್ರ ಮೂಲಕ ನಮಗೆ ಬೇಕಾದ ಎಲ್ಲ ಮಾಹಿತಿಗಳನ್ನ ಪಡಿಬಹುದು. ನಾನು ಓದಿದ ಪುಸ್ತಕ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನದ ಘಟನೆಗಳೆಲ್ಲ ಕೂಡ ಆ ಪುಸ್ತಕದಲ್ಲಿ ಇದೆ. ಅವರು ಎಲ್ಲೆಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನ್ನುವಂಥ ವಿಷಯ ಇದೆ. ನಮಗೆ ಗೊತ್ತಿರಬಹುದು, ಆದ್ರೆ ಪುಸ್ತಕವನ್ನು ಓದಿದಾಗ ಇನ್ನೂ ಕೂಡ ಮನಸ್ಸು ಗಟ್ಟಿ ಆಗ್ತದೆ. ನಿಮ್ಮ ಕೈಗೂ ಕೂಡ ಪುಸ್ತಕವನ್ನು ಕೊಟ್ಟಿದ್ವಿ. ಎಷ್ಟು ಜನ ಎಲ್ಲರೂ ಓದಿರ್ತಾರೆ, ಓದಿದ್ದವ್ರು ಯಾರಿಲ್ಲ. ಅಟ್ಲೀಸ್ಟ್ ಆ ಪುಸ್ತಕದ ರೈಟಿಂಗ್ ನೋಡ್ಬೋದು, ಆ ಒಳಗಡೆ ಇರೋ ಪುಟದಲ್ಲಿ ರೈಟಿಂಗ್ ಅನ್ನು ನೋಡ್ಬೋದು. ಸಾಧ್ಯತೆ ಇದೆ. ಓದೋದು ಕಷ್ಟನಾ ಇಲ್ಲ ಅಂತ ನಾವು ಹೇಳ್ತೇವೆ. ಮಕ್ಕಳ ಹತ್ರ ಓದಿ ಓದಿ ಓದಿ, ಮಕ್ಕಳ ಹತ್ರ ಹೇಳೋದೇನು? ಓದಿ 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 24 ಗಂಟೆ ಓದಿದ್ರು ಕೂಡ ಮತ್ತೆ ಓದಿ ಅಂತೇವೆ ನಾವು. ಆದ್ರೆ ನಾವೇ ಕುಂತಾಗ ನಿಜವಾದ ಅನುಭವ ಆಗ್ತದೆ. ನಾವೇ ಓದ್ಲಿಕ್ಕೆ ಕುಂತಾಗ ನಾನು ಕೊಟ್ಟ ಟೈಮ್ 15 ನಿಮಿಷ, ಅದು 5 ನಿಮಿಷ ಅಷ್ಟೇ ಆಗಿರ್ಬೋದು. 5 ನಿಮಿಷದಲ್ಲಿ ನಾವು ಕೂತ್ಕೊಳ್ಳಿಕ್ಕೆ ಕಷ್ಟ ಆಯ್ತದೆ ಅಂತ ಆದ್ರೆ ಓದುವಿಕೆ ಹೇಗಿರ್ಬೇಕು? ಓದುವ ವಿಭಾಗದಲ್ಲಿ ಎಷ್ಟು ವಿಚಾರ ಮಾಡಬೇಕು ಅಂತ ಹೇಳಿ ನೋಡಿ. ಖಂಡಿತ ಓದುವಾಗ ಗಮನಿಸಬೇಕಾದ ಅಂಶಗಳನ್ನ ಸರ್ ಹೇಳಿದ್ರು.